ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ. ಇವತ್ತು ಆ್ಯಕ್ಚುಲಾಗಿ ನಾನು ಲೈವ್ ಮಾರ್ಕೆಟಲ್ಲಿ ಇರಲಿಲ್ಲ. ಇವತ್ತು ನಮಗೊಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು, ಹಾಗಾಗಿ ನಾನು ಇವತ್ತು ಹಾಲಿಡೇ. ಓಕೆ, ಬಟ್ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಬೆಳಿಗ್ಗೆ ಲೈನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ವಿ. ಸೊ ಅವರೆಲ್ಲ ಲೈನ್ಸ್ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಟ್ರೇಡ್ ಮಾಡಲಿಕ್ಕೆ ಎಲ್ಲರಿಗೂ ಇನಿಷಿಯೇಟ್ ಮಾಡಿದ್ವಿ. ಸೊ ಅವರೆಲ್ಲ ಹೇಗೆ ಟ್ರೇಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಆಶ್ಚರ್ಯ ಪಡಬೇಕು. ಯಾಕೆ ಅಂತ ಹೇಳಿದ್ರೆ ವಿತೌಟ್ ಎನಿಥಿಂಗ್, ಅಂದರೆ ನನ್ನ ಸಪೋರ್ಟು ಲೈವ್ ಸಪೋರ್ಟ್ ಯಾವುದು ಇಲ್ಲದೇ ಅವರೇ ಆಟೋಮೆಟಿಕ್ಕಾಗಿ ಟ್ರೇಡ್ ಇನಿಷಿಯೇಟ್ ಮಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಟೀಮಲ್ಲಿ ಒಳ್ಳೆ ರೀತಿಯಲ್ಲೆಲ್ಲ ಟ್ರೇಡ್ಸನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. 10 ಪಾಯಿಂಟ್ಸ್ ಆಗಿರ್ಬೋದು, 20 ಪಾಯಿಂಟ್ಸ್ ಆಗಿರ್ಬೋದು, ಅಥವಾ ನೋಡಿ ಒಬ್ರು 30 ಪಾಯಿಂಟ್ಸನ್ನು ವಿತಿನ್ 8 ಮಿನಿಟ್ಸಲ್ಲಿ ತಗೊಂಡಿದ್ದಾರೆ. ಸೊ ಮತ್ತು ಅನಾಲಿಸಿಸ್ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಹೋಗಿದೆ. ಇಟ್ ಇಸ್ ಕಾಲ್ಡ್ ಟೀಮ್ ವರ್ಕ್. ಸೊ ಈ ಟೀಮ್ ವರ್ಕ್ ನೋಡಿದಾಗ ಖುಷಿ ಆಯಿತು. ಯಾಕೆಂತೇಳಿದ್ರೆ ಜಸ್ಟ್ 2 ಮಂತ್ಸಲ್ಲಿ ಈ ರೀತಿ ಒಂದು ಟೀಮ್ ಅಪ್ ಆಗಿ ಅವರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಆ ಕಮ್ಯುನಿಟಿ ಕ್ರಿಯೇಟ್ ಮಾಡಿದ್ರಲ್ಲ, ಅದು ನಮಗೆ ತುಂಬ 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 ಖುಷಿಯಾಗಿರುವಂಥ ಸಂಗತಿ. ಯಾಕೆ ಅಂತ ಹೇಳಿದರೆ ಈಗಿನ ಟ್ರೇಡರ್ಸ್ಗಳ ದುನಿಯಾ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬೊಬ್ಬರೇ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ರೂಮಲ್ಲಿ ಕೂತ್ಕೊಂಡು ಏನು ಮಾಡಬೇಕಂತ ಗೊತ್ತಿಲ್ಲದೆ ಯಾವುದನ್ನೋ ಬೈ ಮತ್ತು ಸೆಲ್ ಓವರ್ ಟ್ರೇಡಿಂಗು ಇಂಥದ್ದೆಲ್ಲ ಆಗೋ ಟೈಮಲ್ಲಿ ಸೊ ಒಬ್ರಿಗೊಬ್ರು ಸಾಮಾನ್ಯ ಮಾತಾಡಿಕೊಂಡು ಒಂದು ಗ್ರೂಪಲ್ಲಿದ್ದು ಒಂಥರ ಲೈವ್ ಟ್ರೇಡಿಂಗ್ ಸೆಕ್ಷನ್ ಥರನೇ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಸಪೋರ್ಟಿಂಗಲ್ಲಿ ಹೋಗಬೇಕಾದ್ರೆ ಒಬ್ರಿಗೊಬ್ಬರ ಕಮ್ಯುನಿಟಿಲಿ ಹೆಲ್ಪ್ ಮಾಡ್ಕೊಂಡು ಹೋದಾಗ, ನಾವಿದ್ದಾಗ ಲೈವಲ್ಲಿ ಹೆಲ್ಪ್ ಮಾಡೋದೊಂದು ಕತೆ ಬೇರೆ, ನಾವು ಇಲ್ಲದೇ ಇದ್ದಾಗಲೂ ಅದನ್ನು ಮ್ಯಾನೇಜ್ ಮಾಡಿ ಗೈಡ್ ಮಾಡಿಕೊಂಡು ಸೀನಿಯರ್ಸು ಜೂನಿಯರ್ಸಿಗೆ ಹೆಲ್ಪ್ ಮಾಡ್ತಾ ಸೊ ಪ್ರಾಫಿಟ್ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋದಾಗ ಇಟ್ ವಿಲ್ ಬಿ ವೆರಿ 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 ಸೂಪರ್ಬ್. ಕರೆಕ್ಟ್ ಅಲ್ವಾ? ನನಗೆ ತುಂಬ ಖುಷಿಯಾಯಿತು. ಸೊ ಎಲ್ಲರೂ ಆ ರೀತಿ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಲೈನ್ಸ್ ಅವ್ರಿಗೆ ಹೆಲ್ಪ್ ಮಾಡಿದೆ ಮತ್ತು ನಮ್ಮ ಕೋರ್ಸ್ ಅವ್ರಿಗೆ ಹೆಲ್ಪ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಕೋರ್ಸಲ್ಲಿ ಹೇಳ್ಕೊಡುವಂಥ ಸಿಸ್ಟಮ್ ಅವ್ರಿಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಶುರು ಆಗಿದೆ. ಸೊ ದಟ್ ನಮ್ಮ ಲೈನ್ಸ್ ಎಲ್ಲ ಕಡೆನೂ ರೆಸ್ಪೆಕ್ಟ್ ಕೊಟ್ಟಿದೆ. ಓಕೆನಾ? ನೋಡಿ ಲೈನ್ಸ್ಗಳನ್ನೆಲ್ಲ ನೀವು ನೋಡ್ಬೋದು. ಒಳ್ಳೆ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಟ್ಕೊಂಡು ಇದೇ ಜಾಗದಲ್ಲಿ ರೀಟೆಸ್ಟ್ ಆಗದೇ ಫಾಲ್ ಆಗಿ ಆಮೇಲೆ ಈ ಫಾಲನ್ನು ಕ್ಯಾಪ್ಚರು ಮಾಡಿದ್ದಾರೆ. ಸೊ ಇಟ್ ಇಸ್ ವೆರಿ ಗುಡ್ ಇನ್ಕಮ್. ಮತ್ತು ತಿರ್ಗಾ ಎಗೇನ್ ರಿವರ್ಸ್ ಹೋದಾಗಲೂ ಅಷ್ಟೇ. ಸೊ ಆಫ್ಟರ್ ಒಂದು 50% ಲೆವೆಲ್ ದಾಟಿದ ನಂತರ ತಗೊಂಡು ತಿರ್ಗಾ ಎಗೇನ್ ಸೆಕೆಂಡ್ ಹಾಫಲ್ಲೂ ಮಾಡಿದ್ದಾರೆ. ಸೊ ಓವರಾಲ್ ನೋಡಿದಾಗ ಇವತ್ತಿನ ಟ್ರೇಡಿಂಗ್ ವಾಸ್ ವೆರಿ ಸೋ ಸಿಂಪಲ್. ಯಾಕೆಂದರೆ ನಿನ್ನೆ ಏನು ಬಿದ್ದಿತ್ತು ಮಾರ್ಕೆಟು, ಸೊ ಅದೇ ಫ್ಲೋನಲ್ಲಿ ಅದು ತಿರ್ಗಾ ರಿವರ್ಸಲ್ಲಿ ಹೋಗಲಿಕ್ಕೆ ಟ್ರೈ ಮಾಡಿದೆ. ಸೊ ಈಗ ಇದು ನೋಡಿದಾಗ ನಿಮಗೆ ಪ್ಯಾಟ್ರನ್ ಅರ್ಥ ಆಗ್ಬೋದು. ಕರೆಕ್ಟ್ ಅಲ್ವಾ? ಸೊ ಈ ಪ್ಯಾಟ್ರನಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಸೊ ಎಗೇನ್ ಈಗ ಅದು ತಿರ್ಗಾ ಇಲ್ಲಿ ಬಂದು ತಿರ್ಗಾ ಈಗ ಅಪ್ ಮೂಮೆಂಟಲ್ಲಿ ಚೇಂಜ್ ಆಗ್ತಿದೆ. ಡೌನ್ ಮೂಮೆಂಟಲ್ಲಿ ಇದ್ದಂಥ ಮಾರ್ಕೆಟು ಚೇಂಜಿಂಗ್ ಇಸ್ ಫೇಸ್ ಟು ಅಪ್ವರ್ಡ್. ಇದನ್ನು ಎಲ್ಲರಿಗೂ ಗೊತ್ತಾಗುವಂಥ ವಿಚಾರ. ಸೊ ಅದನ್ನು ನಾವಿಲ್ಲಿ ರಿಫ್ಲೆಕ್ಷನನ್ನು ಕಾಣ್ಬೋದು. ಸೊ ಈಸಿ ಇದೆ. ಯಾಕೆ ಅಂತ ಹೇಳಿದ್ರೆ ಹೇಳಲಿಕ್ಕೇನು ಜಾಸ್ತಿ ಇಲ್ಲ. 1 ಅವರ್ ಝೋನ್ ಮಾರ್ಕ್ ಮಾಡಿದ್ರು ಸಹ ನಮ್ಮದು ಯೂಟ್ಯೂಬ್ಗೋಸ್ಕರ. ಸೊ 1 ಅವರ್ ಝೋನನ್ನು ರೀಟೆಸ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಪಾಯಿಂಟ್ಸ್ ಕೊಟ್ಟಿದೆ. ಆ್ಯಂಡ್ ಎಗೇನ್ 1 ಅವರ್ ಝೋನನ್ನು ರಿವರ್ಸ್ ತಗೊಂಡಾಗ ತಿರ್ಗಾ ಇಲ್ಲಿ ಎಂಡ್ವರೆಗೆ ಬರಲಿಕ್ಕೆ ಬಟ್ ಇಟ್ ಇಸ್ 50%ವರೆಗೆ ಬಂದಿದೆ. ಓಕೆನಾ? ತಿರ್ಗಾ ಮಧ್ಯಾಹ್ನ ಮೇಲೂ ತಿರ್ಗಾ 1 ಅವರ್ ಝೋನನ್ನೇ ರೀಟೆಸ್ಟ್ ಮಾಡಿ ಇಟ್ ಹಸ್ ಗಿವನ್ ದ ವೆರಿ ಗುಡ್ 20 ಪಾಯಿಂಟ್ಸ್ ಕ್ಯಾಪ್ಚರ್. ಸೊ ಮಾರ್ಕೆಟ್ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ. ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಹೇಳಲಿಕ್ಕೆ ನನಗೆ ಮಾರ್ಕೆಟಲ್ಲಿ ಲೈವ್ ಅನುಭವ ಆಗದೆ ನಾನು ಸುಮ್ಮನೆ ಚಾರ್ಟನ್ನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹೇಳ್ತಾ ಇಲ್ಲ. ಬಟ್ ಇಟ್ ವಾಸ್ ವೆರಿ ಈಸಿ. ನೋಡಿ ಇಲ್ಲಿಗ ರೀಟೆಸ್ಟ್ ಆಗೋ ಟೈಮ್ ನೋಡಿದ್ರು. ಇದು ಫಾರ್ ಎಕ್ಸಾಂಪಲ್ ಈ ರೀಟೆಸ್ಟ್ ಆಗೋ ಕ್ಯಾಂಡಲ್ ನೋಡಿದಾಗ 10 ಗಂಟೆ. ಸೊ 10 ಗಂಟೆಗೆ ನಾವು ಕಾಲ್ಸಲ್ಲಿ ನೋಡಿದಾಗ ನೋಡಿ 1 2 3 4 10 ಗಂಟೆ ಕ್ಯಾಂಡಲ್. 10 ಗಂಟೆ ಕ್ಯಾಂಡಲ್ ನಮಗೆ ಕರೆಕ್ಟಾಗಿ ಇಲ್ಲಿ ರೀಟೆಸ್ಟ್ ಕೊಟ್ಕೊಂಡು ಹೋಗಿದೆ. ಕರೆಕ್ಟ್ ಅಲ್ವಾ? ಸೊ ರೀಟೆಸ್ಟ್ ಆದಾಗ ನಾವಿಲ್ಲಿ ತಗೊಂಡಿದ್ರು ಸಹ ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡ್ಬೋದು. ಇದು ಪಕ್ಕ ಆಗಿದೆ. ಯಾಕದಲ್ಲೇ ನಿಂತ್ಕೊಳ್ತು, ಯಾಕದು ಹೋಯ್ತು ಅಂತ ಹೇಳೋದು ಇಟ್ ಇಸ್ ಎ ಸೈನ್ಸ್ ಆ್ಯಂಡ್ ಇಟ್ ಇಸ್ ಎ ಲಾಜಿಕ್. ನಾವು ಲಾಜಿಕಲ್ ವರ್ಕ್ ಆಗೋದ್ರಿಂದ ನಮಗದು ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಸೊ ನಾವು ಮಾರ್ಕ್ ಮಾಡಿದಾಗ ನಮ್ಮ ಲೈನ್ಸಿನ ಬಿಟ್ವೀನ್ ಲೈನ್ಸಲ್ಲಿ ಇಟ್ ಇಸ್ ಎ 50% ಲೆವೆಲ್. ಸೊ 50% ಲೆವೆಲನ್ನು ರೀಟೆಸ್ಟ್ ಮಾಡಿ 1.5% ಲೆವೆಲ್ವರೆಗೆ ಅಚೀವ್ ಆಗಿದೆ. ಇಟ್ ವಾಸ್ ಸೋ ಸಿಂಪಲ್. ಜಾಸ್ತಿ ಕಾಂಪ್ಲಿಕೇಟ್ ಅನ್ನೋದು ಏನೂ ಇಲ್ಲ. ಸೊ 139 ತಗೊಂಡವರು 186ವರೆಗೂ ಒಳ್ಳೆ ರೀತಿಯಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಇದು ನಮ್ಮ ಟ್ರೇಡಲ್ಲಿರುವಂಥ ಸ್ಟ್ರೆಂತ್. 40 ಪಾಯಿಂಟ್ಸ್ವರೆಗೆ ಕ್ಯಾಪ್ಚರ್ ಮಾಡುವಂಥ ಸ್ಟ್ರೆಂತ್. ನಾವು 20 ಪಾಯಿಂಟ್ಸ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ 10ರಿಂದ 20 ಪಾಯಿಂಟ್ ತಗೊಳ್ಳೋದು ಕೆಲವರಿಗೆಲ್ಲ ಬ್ರಹ್ಮವಿದ್ಯೆ ಆಗಿದೆ ಈಗ. ಸೊ 10ರಿಂದ 20 ಪಾಯಿಂಟ್ ಅನ್ನೋದು ಸುಲಭನ ತೋರ್ಸೋಕ್ಕೆ ಫಸ್ಟ್ ನಾವು 10 to 20 ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀವಿ. ಬಟ್ ಗ್ರ್ಯಾಜುವಲಿ ಎಲ್ಲರೂ ನೋಡಿ 30 ಪಾಯಿಂಟ್ಸ್ವರೆಗೂ ಕ್ಯಾಪ್ಚರ್ ಮಾಡ್ಬೋದು. ಸೇರಿ 1 ತಿಂಗಳು ಆಗಲಿಲ್ಲ, ನಾವು ಬೇಕಾದ್ರೆ ಅವರ ಫೀಡ್ಬ್ಯಾಕನ್ನು ಬೇಕಾದ್ರೆ ಕೊಡಿಸ್ತೀವಿ. ಅವ್ರು ಸೇರಿ 1 ತಿಂಗಳು ಆಗಲಿಲ್ಲ, ಬಟ್ ಈಸ್ ಕ್ಯಾಪ್ಚರಿಂಗ್ ಎವ್ರಿ ಡೇ 50 ಪಾಯಿಂಟ್ಸ್. ಸೊ ಇದು ಕಾನ್ಫಿಡೆಂಟ್ ಬಿಲ್ಡ್ ಮಾಡಿರೋದು ನಮ್ಮ ಲೈನ್ಸ್ ಆ್ಯಂಡ್ ನಮ್ಮ ಸಪೋರ್ಟ್ಸು
ಇದೆಲ್ಲ. ಸೊ ನಿಮಗೂ ಅದನ್ನು ಇಂಟ್ರೆಸ್ಟ್ ಇದ್ದರೆ, ನಿಮಗೂ ಆ ಕ್ಯೂರಿಯಾಸಿಟಿ ಇದ್ದರೆ, ಕಲಿಬೇಕು ಅನ್ನೋ ಒಂದು ಹಂಬಲ ಇದ್ದರೆ ಬನ್ನಿ, ನಮ್ಮೊಟ್ಟಿಗೆ ಕೈ ಜೋಡಿಸಿ ಕಲೀರಿ. ಕಲಿತಾ ನೀವು ಮುಂದೇರಿ. ಯಾಕೆಂದರೆ ಜೀವನದಲ್ಲಿ ಮುಂದೋಗ್ಬೇಕಂತ ಹೇಳಿದ್ರೆ ನಾವು ಹೊಸ ವಿದ್ಯೆಗಳನ್ನ ಕಲೀಲೇಬೇಕು. ಹಳೇದ್ರಲ್ಲೇ ಜೋತು ಬಿದ್ದರೆ ಏನೂ ಬರೋದಿಲ್ಲ. ಸೊ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನಮ್ಮೊಟ್ಟಿಗೆ ಸೇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.